ಓಂ ಗುರುದ್ಯೋ ನಮಃ. ಮಾನ್ಯ ಬಂಧುಗಳೇ ನಮಸ್ಕಾರ. ವಾಸ್ತು ಬೈ ಅಶೋಕ್ ರಾವ್ ವಾಸ್ತುಜ್ಞರು. ಇಂದಿನ ಒಂದು ವಿಶೇಷ ಸಂಚಿಕೆ ನಮ್ಮ ದೇಹಕ್ಕೆ ಹೇಗೆ ಹೋಲಿಕೆ ಆಗುತ್ತೋ ಹಾಗೆ ದಿಕ್ಕುಗಳನ್ನು ಸಹ ನಾನೊಂದು ದೇಹಕ್ಕೆ ಹೋಲಿಸಿ ಆ ಒಂದು ಮನೆಯನ್ನ ನಿರ್ಮಾಣ ಮಾಡುವ ಮೊದಲಿಗಿಂತ ನೀವು ತೆಗೆದುಕೊಳ್ಳುವಂಥ ನಿವೇಶನ ಯಾವ ದಿಕ್ಕನ್ನು ನೋಡ್ತಾ ಇದೆ. ಒಂದು ವೇಳೆ ಈ ಭೂಮಿಯನ್ನು ನಾವು ಬದಲಾಯಿಸಲಿಕ್ಕೆ ನಮ್ಮಿಂದ ಸಾಧ್ಯವಿಲ್ಲ. ಆದರೆ ನಾವು ಮನೆಯನ್ನು ಕಟ್ಟಬೇಕಾದ್ರೆ ಆ ದಿಕ್ಕಿಗೆ ಅನುಗುಣವಾಗಿ ನಾವು ಮನೆಯನ್ನು ಕಟ್ಟಿದಾಗ ಆ ದಿಕ್ಕು ನಮಗೆ ಒಂದು ಪರಿಪೂರ್ಣ ಸಕ್ಸಸ್ ಅನ್ನು ತಂದು ಕೊಡ್ತದೆ. ಆ ಮೊದಲನೇ ಸ್ಥಾನದಲ್ಲಿ ಬರುವಂಥ ದಿಕ್ಕಿನ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇ ಸ್ಥಾನದಲ್ಲಿ ಬರೋದೇ ಈಶಾನ್ಯ, ಪೂರ್ವ ಈಶಾನ್ಯ ಮತ್ತೆ ಉತ್ತರ ಈಶಾನ್ಯ. ಅದರ ಮಧ್ಯೆಯಲ್ಲಿ ಬರುವುದೇ ಈಶಾನ್ಯ. ಇದನ್ನ ನಾವು ಈಶಾನ್ಯ ಬ್ಲಾಕ್ ಅಂತ ಹೇಳ್ತೀವಿ. ಯಾಕೆ ಇದನ್ನು ನಾನು ಯಥೇಚ್ಛವಾಗಿ ಜನರಿಗೆ ಅರ್ಥ ಮಾಡಿಸ್ತಾ ಇದ್ದೀನಿ ಅಂದ್ರೆ, ನೋಡಿ, ಈಶಾನ್ಯದಲ್ಲಿ ಬಂದು ಅದು ಜಲತತ್ವಕ್ಕೆ ಸಂಬಂಧಪಟ್ಟಿದ್ದು. ನಾವು ನೀರನ್ನು ಎಲ್ಲಿಂದ ಕುಡಿತೀವಿ? ಬಾಯಿಂದ ಕುಡಿತೀವಿ. ಉಸಿರಾಟವನ್ನು ಎಲ್ಲಿಂದ ಮಾಡ್ತೀವಿ? ಮೂಗಿಂದ ಮಾಡ್ತೀವಿ. ಕೇಳಿಸ್ಕೊಳ್ಳೋದೆಲ್ಲಿ? ಕಿವಿಯಲ್ಲಿ. ನೋಡೋದು ಕಣ್ಣಿಂದ. ಕರೆಕ್ಟಾ? ಇದು ನಮ್ಮ ಮುಖ ಅಥವಾ ನಮ್ಮ ಈ ಒಂದು ಶಿರಸ್ಸು ಎಷ್ಟು ಇಂಪಾರ್ಟೆಂಟು, ಈಶಾನ್ಯನು ಅಷ್ಟೇ ಇಂಪಾರ್ಟೆಂಟು. ಮಾನ್ಯ ಬಂಧುಗಳೇ, ಅರ್ಥ ಮಾಡ್ಕೊಳ್ಳಿ. ನೀವೆಷ್ಟೇ ವಿದ್ಯಾವಂತರಾಗಿರಿ, ಬುದ್ಧಿವಂತರಾಗಿರಿ, ನೀವು ಯಾವುದೇ ಒಂದು ದೊಡ್ಡ ಮನೆತನದಲ್ಲಿ ಹುಟ್ಟಿರಿ, ಪರವಾಗಿಲ್ಲ, ಸಂತೋಷ. ಆದರೆ ವಾಸ್ತುವಿಗೆ ನೀವು ಗೌರವಿಸಲಿಲ್ಲ ಅಂದ್ರೆ ಇವತ್ತು ನಿಮಗೇನು ಅನ್ಸಲ್ಲ. ತಂದೆ ತಾಯಿ ನೆರಳಲ್ಲಿ ಅಥವಾ ನಿಮ್ಮ ಮೈನಲ್ಲಿ ರಕ್ತ, ಬಿಸಿ ರಕ್ತ ಏನ್ ಬೇಕಾದ್ರೂ ಆಟ ಆಡಿಸ್ತದೆ. ವಯಸ್ಸಾದ ಮೇಲೆ ಗೊತ್ತಾಗುತ್ತೆ ಹಿಂದೆ ಮಾಡಿದ ತಪ್ಪಿನಿಂದ ಇವತ್ತು ನಮಗೆ ಯಾವ ಶಿಕ್ಷೆ ಆಯಿತು ಅಥವಾ ಯಾವ ನೋವು ಅನುಭವಿಸ್ಬೇಕಾಗತ್ತೆ. ಇದು ಗಮನದಲ್ಲಿಟ್ಕೊಳ್ಳಿ. ಯಾಕೆ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತೀನಿ ಅಂದ್ರೆ, ಮನೆ ಕಟ್ಟುವುದು ಪ್ರತಿಯೊಬ್ಬ ಮಾನವನ ಹಕ್ಕು. ಪ್ರತಿಯೊಬ್ಬ ಮಾನವನು ಒಂದು ಸ್ವಂತ ಮನೆಯಲ್ಲಿ ಬದುಕಬೇಕು. ಅವನದೇ ಆದಂಥ ಸಂಸಾರವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕು. ಆದರೆ ದೇಹಕ್ಕೆ ಎಷ್ಟು ನನ್ನ ಒಂದು ಪ್ರತಿಯೊಂದು ಆರ್ಗನ್ಸ್ ಇಂಪಾರ್ಟೆಂಟು, ಹಾಗೆ ಆ ಮನೆಗೆ ದಿಕ್ಕುಗಳು ಅಷ್ಟೇ ಇಂಪಾರ್ಟೆಂಟ್. ಈಗ ನೋಡಿ, ನಮ್ಮಲ್ಲಿ 9 ರಂಧ್ರಗಳಿದ್ದಾವೆ. ಹಾಗೇನೆ ನಾವು ಯಾವುದೇ ದಿಕ್ಕಿಗೆ ಹೋದ್ರೂ ದಿಕ್ಕಿಗೆ ಹೋಗ್ಲಿಕ್ಕೆ ಬೇಕು. ನಿನ್ನ ಹೆಸರಿಗೆ ಈ ದಿಕ್ಕಾಗಲ್ಲ, ನಿನ್ನ ಹೆಸರಿಗೆ ಈ ದಿಕ್ಕಾಗಲ್ಲ, ನಿನಗೆ ಅದಾಗಲ್ಲ, ನನಗೆ ಎಲ್ಲಾ ದಿಕ್ಕು ಎಲ್ಲಾ ಮಾನವರಿಗೂ ಆಗಿ ಬರ್ತದೆ. ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ ಮಾನ್ಯ ಬಂಧುಗಳೇ. ಮನೆ ಕಟ್ಟಬೇಕು ಅಂತ ಆಸೆ ಇರ್ತದೆ, ಸರಿಯಾದ ಜ್ಞಾನ ಇರೋದಿಲ್ಲ. ಯಾಕೆಂತಂದ್ರೆ ಈ ವಿದ್ಯೆ ನನಗೆ ಇವತ್ತು ಬಂದದ್ದಲ್ಲ, ಸತತ 11.5 ವರ್ಷದ ಶ್ರಮ. ನಾನು ಮನೆ ಕಟ್ಟುವಾಗ ನಾನು ಅದನ್ನು ಅರ್ಥ ಮಾಡ್ಕೊಂಡು ಕಟ್ಕೊಂಡೆ. ಯಾಕೆಂದ್ರೆ ನನಗೆ ವಿದ್ಯೆ ಸುಲಭಕ್ಕೆ ಹತ್ತಿಲ್ಲ. ಆದರೆ ಇವತ್ತಿನಲ್ಲಿ ಕೆಲವರೆಲ್ಲ ವಿದ್ಯಾವಂತರು ಇರ್ತೀರಿ. ಆದರೆ ಯಾಕೆ ಇದನ್ನು ಈ ಸಂಚಿಕೆಯಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಅಂದ್ರೆ, ನೀವು ಮನೆ ಕಟ್ಟಬೇಕಾ, ಚಿಕ್ಕ ವಯಸ್ಸಿಂದಲೇ ಕನಸು ಕಾಣೋದು ಕಲೀರಿ. ನಿಮ್ಮ ಮನೆ ಒಳಗಡೆ ಒಂದು ದೊಡ್ಡ ಫೋಟೋ ಹಾಕೊಳ್ಳಿ, ಮನೆಯದು ಯಾವ ತರ ಮನೆ. ಆದರೆ ಆಯಕ್ಕೆ ವಿರುದ್ಧವಾಗಿ ಕಟ್ಟಬೇಡಿ, ದಿಕ್ಕಿಗೆ ವಿರುದ್ಧವಾಗಿ ಕಟ್ಟಬೇಡಿ, ವಾಸ್ತುವಿಗೆ ವಿರುದ್ಧವಾಗಿ ಕಟ್ಟಬೇಡಿ, ಪಂಚಭೂತಗಳಿಗೆ ವಿರುದ್ಧವಾಗಿ ಕಟ್ಟಬೇಡಿ. ಇದೊಂದು ನಾನು ನಿಮಗೆ ಕಿವಿ ಮಾತು ಹೇಳ್ತೀನಿ. ಇನ್ನು ಇದು ನೀವು ಕೇಳಿದ್ರೆ ಕೇಳ್ಬೋದು, ಬಿಟ್ಟರೆ ಬಿಡ್ಬೋದು. ಬಟ್ ನನ್ನ ಅನುಭವದ ಆಧಾರದ ಮೇಲೆ ಈ ಶಾಸ್ತ್ರವನ್ನು ಹೇಳ್ತಾ ಇದ್ದೀನಿ. ಯಾಕೆಂತಂದ್ರೆ ಪ್ರತಿ ಒಂದು ಮೂರ್ತಿ ದೇವಸ್ಥಾನದಲ್ಲಿ ಮೂರ್ತಿ ಆಗುತ್ತಲ್ಲ, ಆ ಮೂರ್ತಿಗೆ ಒಂದೊಂದು ಹುಳಿ ಏಟು ಬಿದ್ದ ಮೇಲೇನೆ ಅದು ಮೂರ್ತಿ ಆಗಿರೋದು. ಹಾಗೆ ನನ್ನ ಜೀವನದಲ್ಲೂ ಪ್ರತಿ ಕ್ಷಣ, ಪ್ರತಿ ದಿನ ಆರ್ಥಿಕವಾಗಿ ನಾನು ಅನಾರೋಗ್ಯನಾಗಿದ್ದೆ, ಅವಮಾನವನ್ನು ಅನುಭವಿಸಿದ್ದೆ. ಆರೋಗ್ಯದಲ್ಲಿ ನಾನು ಅನಾರೋಗ್ಯನಾಗಿ ಅವಮಾನವನ್ನು ಅನುಭವಿಸಿದ್ದೆ. ಸಾಂಸಾರಿಕ ಜೀವನದಲ್ಲಿ ಅವಮಾನಗಳಾಗಿ ಅನಾರೋಗ್ಯನಾಗಿದ್ದೆ. ಏನು ಬೇಡ ಜೀವನದಲ್ಲಿ ಇರೋ, ಏನೋ ನನ್ನ ಹೆಂಡತಿ ಮಕ್ಕಳಿಗೆ ಒಂದು ಮಾರ್ಗ ಮಾಡಿದ್ರೆ ನಾನು ಸನ್ಯಾಸಿ ಆಗ್ಬೇಕು ಅಥವಾ ಸಮುದ್ರ ಪಾಲಾಗಬೇಕು. ಇದು ನನಗೆ ನಾನು ಅಂದ್ಕೊಳ್ತಾ ಇದ್ದೆ. ಯಾಕೆ? ದೇಹ ಸಪೋರ್ಟ್ ಮಾಡ್ತಾ ಇಲ್ಲ, ಸಾಂಸಾರಿಕ ಜೀವನದಲ್ಲಿ ಸೋತೆ, ಹಣಕಾಸನ್ನು ಕಳ್ಕೊಂಡು ಬೀದಿಗೆ ಬಂದೆ, ಗೌರವ ಕೊಡ್ತಿದ್ದರು ಗೌರವ ಕೊಡ್ತಂಗಾದ್ರು. ಇಷ್ಟೆಲ್ಲ ಕಳ್ಕೊಂಡ್ಮೇಲೆ ಯಾವ ಮನುಷ್ಯ ತಾನೇ ಇರ್ತಾನೆ? ಆದ್ರೆ ನನ್ನೊಳಗಡೆ ಒಂದು ಶಕ್ತಿ ಇತ್ತು. ಇವತ್ತು ನಿನ್ನ ಹತ್ರ ಎಲ್ಲ ನಾನು ಕಿತ್ಕೊಂಡಿದ್ದೀನಿ ಅಂದ್ರೆ ನಿನಗೆ ನಾನೊಂದು ಕೊಡ್ಲಿಕ್ಕಿದೆ, ಮುಂದುವರ್ಸು, ನಾನು ಇದ್ದೀನಿ ಅಂತ ನನ್ನೊಳಗಡೆ ಒಂದು ಬಲವಾದ ಶಕ್ತಿ ಅಡಗಿತ್ತು. ಆ ಶಕ್ತಿಯೇ ವಾಸ್ತು. ಆ ವಾಸ್ತುವನ್ನು ನಂಬಿದ್ದಕ್ಕೆ ಇವತ್ತು ಏನು ಮನಃಶಾಂತಿ ಕಳ್ಕೊಂಡೇ ಬಂತು, ಫ್ಯಾಮಿಲಿ ಸೂಪರ್ ಆಗಿದ್ದೀವಿ. 11 ವರ್ಷ ಆಯ್ತು. 11 ವರ್ಷ ಆದ್ಮೇಲೆ 12 ವರ್ಷ ಆಯ್ತು. 12 ವರ್ಷ ಆದ್ಮೇಲೆ 13 ವರ್ಷ ಆಯ್ತು. 13 ವರ್ಷ ಆದ್ಮೇಲೆ 14 ವರ್ಷ ಆಯ್ತು. 14 ವರ್ಷ ಆದ್ಮೇಲೆ 15 ವರ್ಷ ಆಯ್ತು. 15 ವರ್ಷ ಆದ್ಮೇಲೆ 20 ವರ್ಷ ಆಯ್ತು. 20 ವರ್ಷ ಆದ್ಮೇಲೆ 30 ವರ್ಷ ಆಯ್ತು. 30 ವರ್ಷ ಆದ್ಮೇಲೆ 40 ವರ್ಷ ಆಯ್ತು. 40 ವರ್ಷ ಆದ್ಮೇಲೆ 50 ವರ್ಷ ಆಯ್ತು. 50 ವರ್ಷ ಆದ್ಮೇಲೆ 60 ವರ್ಷ ಆಯ್ತು. 60 ವರ್ಷ ಆದ್ಮೇಲೆ 70 ವರ್ಷ ಆಯ್ತು. 70 ವರ್ಷ ಆದ್ಮೇಲೆ 80 ವರ್ಷ ಆಯ್ತು. 80 ವರ್ಷ ಆದ್ಮೇಲೆ 90 ವರ್ಷ ಆಯ್ತು. 90 ವರ್ಷ ಆದ್ಮೇಲೆ 100 ವರ್ಷ ಆಯ್ತು. 100 ವರ್ಷ ಆದ್ಮೇಲೆ 1000 ವರ್ಷ ಆಯ್ತು. 1000 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 ವರ್ಷ ಆದ್ಮೇಲೆ
ಆರೋಗ್ಯ ಅಂತೂ ಇಸ್ ವೆರಿ ಪವರ್ಫುಲ್. ಯಾಕೆಂದ್ರೆ ನಾನು ವಾಸ್ತು ಕಲೀಲಿಕ್ಕಿಂತ ಮುಂಚೆ ನಾನು ನನ್ನದೇ ಆದಂಥ ಬಿಸ್ನೆಸ್ ಇತ್ತು, ನನ್ನದೇ ಆದಂಥ ಉದ್ಯಮ ಇತ್ತು. ಆ ಉದ್ಯಮದಲ್ಲಿ ಸರಿಯಾದ ನಾಲೆಡ್ಜ್ ಇಲ್ಲದೆ ನಾನು ಕಳ್ಕೊಳ್ಬೇಕು. ಅಹಂಕಾರ ನತ್ತಿಯಲ್ಲಿ ಏರಿದಾಗ ಆಗಿದ್ದಂಥ ಈ ಅವಘಡಗಳು. ಇದಕ್ಕೆ ಯಾರನ್ನು ನಾನು ಹೊಣೆ ಮಾಡೋದಿಲ್ಲ. ನನ್ನ ಫೇಲ್ಯೂರಿಗೂ ನಾನೇ, ನನ್ನ ಸಕ್ಸಸ್ಸಿಗೂ ನಾನೇ. ಯಾಕೆಂದರೆ ಸೋತಾಗ ನಿನ್ನಿಂದ, ಗೆದ್ದಿದ್ದು ಮಾತ್ರ ನನ್ನಿಂದ. ಈ ಅಹಂಕಾರವನ್ನು ನಾನು ನನ್ನ 11.5 ವರ್ಷದಲ್ಲಿ ಆ ಅಶೋಕ್ ರಾವ್ ಸತ್ವಾಗಿ ಆಯಿತು. ಆ ಯೋಚನೆ ಮಾಡ್ತಿದ್ದ ಆ ಕೆಟ್ಟ ಪರಿಸ್ಥಿತಿಗಳು, ಯೋಚನೆ ಮಾಡ್ತಿದ್ದಂಥ ನೆಗೆಟಿವ್ ಥಾಟ್ಸ್, ಯಾವುದೋ ರೀತಿ ಯೋಚನೆ, ಅವೆಲ್ಲ ಆ ಅಶೋಕ ಸತ್ವಾಗಿ ಆಯಿತು. ಈಗ ಹೊಸ ಅಶೋಕನ. ಹಾಗಂತ ಹೇಳ್ತಾ ಈ ಸಂಚಿಕೆಯಲ್ಲಿ ಸ್ವಲ್ಪ ಉದ್ದ ಹೋಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಜೀವನದಲ್ಲಿ ಒಂದು ಸಲ ನೀವು ಮನೆಯನ್ನು ಕಟ್ಟೋದು, ಜೀವನದಲ್ಲಿ ಒಂದು ಸಲ ನೀವು ಮದುವೆ ಆಗೋದು, ಜೀವನದಲ್ಲಿ ಒಂದು ಸಲ ನೀವು ಹಣ ಐಶ್ವರ್ಯ ಸಂಪತ್ತನ್ನು ಗಳಿಸೋದು, ಜೀವನದಲ್ಲಿ ಒಂದೇ ಸಲ ನೀವು ವಿದ್ಯೆಯನ್ನು ಕಲಿಲಿಕ್ಕಾಗೋದು. ಯಾಕೆಂದ್ರೆ ನಿಮ್ಮ ಹುಟ್ಟಿನಿಂದ ನಿಮ್ಮ ಯೌವನಕ್ಕೆ ಬರೋಷ್ಟರಲ್ಲಿ ನೀವು ವಿದ್ಯೆ ಕಲಿಸಿ ಮುಗಿಸ್ಬೇಕು. ಆದರೆ ಅಲ್ಲಿ ನಾವು ಪೋಲಿ ಆಟ ಆಡಿದಾಗ ನಾವೇನೋ ಮಾಡೋ ಕೆಲಸಕ್ಕೂ ನಮ್ಮ ಪರಿಸ್ಥಿತಿಗೂ ಸರಿಯಾಗಿರಲ್ಲ. ಒಂದು ಸಲ ನಮ್ಮ ಲೈಫಲ್ಲಿ ಒಂದೇ ಸಲ ನಾವು ಮಕ್ಕಳಿಗೆ ಜನ್ಮ ಕೊಡೋಕ್ಕಾಗಲ್ಲ, ಯಾವಾಗಲೂ ನಾವು ಕೊಡೋಕ್ಕಾಗಲ್ಲ, ಕರೆಕ್ಟಾ? ಆದರೆ ನಿಮಗೆ ಆರೋಗ್ಯ ಬೇಕೋ ಕನಸು ಕಾಣಿ, ಹಣ ಬೇಕೋ ಕನಸನ್ನು ಕಾಣಿ, ಪತಿ ಪತ್ನಿ ನಿಮ್ಮ ಒಳ್ಳೆ ಹುಡುಗಿ ಬೇಕೋ ಅಥವಾ ಒಳ್ಳೆ ಹುಡುಗ ಬೇಕೋ ಕನಸು ಕಾಣ್ರಿ, ಒಳ್ಳೆ ಮಗು ಬೇಕು, ಸಮಾಜಕ್ಕೆ ಮಾದರಿ ಮಕ್ಕಳು ಬೇಕು ಕನಸು ಕಾಣ್ರಿ. ಅದನ್ನು ನಾನು ಹೇಳ್ಕೊಡ್ತೀನಿ. ನನ್ನ ಹತ್ರ ಆ ಒಂದು ಅಪಾರವಾದಂಥ ಭಂಡಾರ ಅಡಗಿದೆ. ಯಾಕೆಂದರೆ ದೈವ ಶಕ್ತಿ ಬೇಕೇ ಬೇಕು, ಅದರ ಜೊತೆಯಲ್ಲಿ ಜ್ಞಾನ ಶಕ್ತಿ, ಧ್ಯಾನ ಶಕ್ತಿ ಅಂತ ಹೇಳ್ತೀವಿ. ಯಾವ ವ್ಯಕ್ತಿ ಪ್ರತಿದಿನ 30 ನಿಮಿಷ ಧ್ಯಾನವನ್ನು ಮಾಡ್ತಾನೋ ಅವನಿಗಲ್ಲಿ ಅಜ್ಞಾನವನ್ನು, ಅಂಧಕಾರ ಅಳಿಸಿ ಹೋಗಿ ಜ್ಞಾನವನ್ನು ಭಂಡಾರ ತುಂಬುತ್ತದೆ. ಅದು ಎಲ್ಲರಲ್ಲೂ ತುಂಬುತ್ತೆ. ಅದಕ್ಕೆ ಜಾತಿ ಇಲ್ಲ, ಧರ್ಮ ಇಲ್ಲ, ಮತ ಇಲ್ಲ, ಹೆಣ್ಣು ಗಂಡು ಅನ್ನೋ ಭೇದ ಭಾವ ಇಲ್ಲ. ಜ್ಞಾನಕ್ಕೆ ಯಾರಿಗೆ ಬೇಕಾದರೂ ಜ್ಞಾನ. ಯಾಕೆಂದ್ರೆ ಅಜ್ಞಾನ ಅಂಧಕಾರವಾಗಿ ಬಂದು 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 ನಮ್ಮನ್ನು ಸೇರುತ್ತೆ. ಬಡತನ ನಮ್ಮನ್ನು ಹುಡಿಕೊಂಡು ಬರುತ್ತೆ. ಬಡತನ ನಾವೇನು ಇದು ಮಾಡೋದೇ ಬೇಡ. ಅಹಂಕಾರ ತನ್ನಷ್ಟು ತಾನಾಗೆ ಬರುತ್ತೆ. ಆದರೆ ಗುಣ ನಡತೆ ಅನ್ನೋದಿದೆಯಲ್ಲ, ಹಣ, ಗುಣ, ನಡತೆ, ವ್ಯಕ್ತಿತ್ವ, ಸಕ್ಸಸ್ಸು ಅಲಿತಾ ಇರ್ತದೆ. ಯಾರಾದರೂ ನನ್ನನ್ನು ಸ್ವೀಕರಿಸಿ, ಯಾರಾದರೂ ನನ್ನನ್ನು ಸ್ವೀಕರಿಸಿ, ನಿಮಗೆ ನಾನು ಒಳ್ಳೇದು ಮಾಡಕ್ಕೆ ಬರ್ತಾ ಇದ್ದೀನಿ ಅಂತ. ಹಾಗೆ ನಾವು ನಕಾರಾತ್ಮಕ ಯೋಚನೆಗಳನ್ನು ಜಾಸ್ತಿ ಮಾಡಿದಷ್ಟು ನಮ್ಮ ಹತ್ರ ಸಕಾರಾತ್ಮಕ ಗುಣಗಳು ಬರ್ಲಿಕ್ಕಾಗಲ್ಲ. ಯಾಕೆಂದ್ರೆ ದೇಹದಲ್ಲಿ ಗುಡ್ ಸೆಲ್ಸ್ ಅಂಡ್ ಬ್ಯಾಡ್ ಸೆಲ್ಸ್, ಕ್ಯಾನ್ಸರ್ ಸೆಲ್ಸ್ ಇರ್ತದೆ, ಒಳ್ಳೆಯ ಸೆಲ್ಸ್ ಇರ್ತದೆ. ಯಾವಾಗ ಕ್ಯಾನ್ಸರ್ ಸೆಲ್ಸ್ ಜಾಸ್ತಿ ಆದಾಗ ತಾನೆ ಆ ವ್ಯಕ್ತಿಗೆ ಕ್ಯಾನ್ಸರ್ ಅಂತ ಹೇಳೋದು. ಅದೇ ಒಳ್ಳೆಯ ಸೆಲ್ಸ್ ಜಾಸ್ತಿ ಇದ್ದಾಗ ಆ ಕ್ಯಾನ್ಸರ್ ಸೆಲ್ಸ್ ಅನ್ನು ತಡೆಗಟ್ಟಬಹುದು. ಹಾಗೇನೆ ಹಣ, ಆರೋಗ್ಯ, ಆಯುಷು, ಐಶ್ವರ್ಯ, ಸಂತಾನ ಭಾಗ್ಯ, ಸಂಸಾರದ ಜೀವನ ಪ್ರತಿಯೊಬ್ಬರಿಗೂ ಆಸೆ ಇರ್ತದೆ. ಆದರೆ ನಾವು ಕೆಟ್ಟ ಹುಳಗಳ ಸಹವಾಸವನ್ನು ಮಾಡ್ತೀವಿ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ನಾನು ಹೀಗೆ ಹೇಳಿಕೊಡುವಂಥ ಮುಂದಿನ ಸಂಚಿಕೆಯಲ್ಲಿ ನೀವು ಗಮನದಲ್ಲಿಡಿ. ಈ ಸಂಚಿಕೆಯನ್ನು ಪರಿಪೂರ್ಣವಾಗಿ ನೋಡಿ. ನನ್ನ ಜೀವನದಲ್ಲಿ ಆದಂಥ ಅನುಭವದ ಆಧಾರದ ಮೇಲೆ ಈ ಶಾಸ್ತ್ರವನ್ನು ನಾನು ಹೇಳ್ತಾ ಇದ್ದೀನಿ. ವಿಶೇಷವಾಗಿ ನನ್ನ ಹಿನ್ನೆಲೆಯನ್ನು ನಾನು ಮುಂದೆ ಒಂದು ದಿವಸ ಹೇಳ್ತೀನಿ. ಒಂದು 5,000 ಜನ ಸಬ್ಸ್ಕ್ರೈಬರ್ ಆಗಲಿ, ಅಷ್ಟು ನನ್ನದೊಂದು ಆಸೆ ಇದೆ. ನನ್ನ ಉಸಿರನ್ನ ಬಿಟ್ಟು ಹೋಗಬೇಕಾದ್ರೆ ಎಷ್ಟೋ ಮನೆಯಲ್ಲಿ ಈ ಅಜ್ಞಾನ ಅಂಧಕಾರವನ್ನು ಅಳಿಸಿ ಆ ಜ್ಞಾನ ಜ್ಯೋತಿಯನ್ನು ಬೆಳಗಿಸಿ, ಬಡತನ, ಹಣದ ಸಮಸ್ಯೆ, ಆರೋಗ್ಯದ ಸಮಸ್ಯೆ, ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ, ಮಕ್ಕಳ ಭವಿಷ್ಯದಲ್ಲಿ ಸಮಸ್ಯೆ ಯಾರು ಮುಂದೆ ನರಳಬಾರದು ಅಂಥವ್ರಿಗೆ ವಾಸ್ತವವಾಗಿ ಮನೆಯನ್ನು ಕಟ್ಟಿ ಹೇಗೆ ನೀವು ಬದುಕಿ ಅಂತ ಹೇಳಿಕೊಟ್ಟು ಮುಂದೆ ಒಂದು ದಿವಸ ನಾನು ಹೊರಟೋಗ್ತೀನಿ. ಆವಾಗ ನಾನು ಹುಟ್ಟಿದಕ್ಕೂ ಸಾರ್ಥಕವಾಯಿತು. ನನ್ನ ತಂದೆ ತಾಯಿ ಯಾರ ಹೊಟ್ಟೆಲಿ ಹುಟ್ಟಿದ್ನೋ ಅದು ಬೇಡ, ಆದರೆ ನನ್ನ ತಂದೆ ತಾಯಿ ನನ್ನ ಜನ್ಮ ಕೊಟ್ಟಿದ್ದಾರಲ್ಲ, ಆ ತಂದೆ ತಾಯಿಯ ಋಣವನ್ನು ತೀರಿಸ್ಬೇಕು. ಅವರು ವಿದ್ಯಾವಂತರು, ಬುದ್ಧಿವಂತರು, ಹಳ್ಳಿಯವರು, ದಿಲ್ಲಿಯವರು, ಯಾರ್ದೋ ಒಂದು ತಂದೆ ತಾಯಿ ಹೊಟ್ಟೆಯಲ್ಲಿ ನಾವು ಹುಟ್ಟಿದ್ದೀನಿ. ಆ ತಂದೆ ತಾಯಿ ನನ್ನ ಶ್ರಮದೇ ಜನ್ಮ ಕೊಟ್ಟು ಹೋಗಿದ್ದಾರೆ. ಅವರಿಗೆ ನಾನು ಯಾವತ್ತೂ ಚಿರಋಣಿ, ನನ್ನ ಪೂರ್ವಜರಿಗೆ ಚಿರಋಣಿ.
ಇಡೀ ಬ್ರಹ್ಮಾಂಡಕ್ಕೆ ನಾನು ಚಿರಋಣಿ. ಇಂಥ ಒಂದು ಸುಂದರವಾದಂಥ ಎಲ್ಲ ಅಂಗಾಂಗಗಳನ್ನು ಕೊಟ್ಟು ಹೋದ್ರಲ್ಲ, ಯಾವುದೇ ನೋಡಿ ಆರ್ಗನ್ಸ್ ಅಲ್ಲಿ ಯಾವುದು ತೊಂದರೆ ಇಲ್ಲ. ಈಗ ಇಸ್ ವೆರಿ ಫಿಟ್, ಏಜ್ ಬಂದು 50 ವರ್ಷ. ಓಕೆನಾ? ಹಾಗೆ ನಿಮ್ಮ ಜೀವನದಲ್ಲಿ ಯಾರು ನೊಂದಿದ್ರೆ ನನ್ನ ಸಂಪರ್ಕ ಮಾಡಿ. ನೀವು ಬಂದರೆ ನೀವು ಹಣ ಕೊಡಬೇಕಾಗತ್ತೆ, ಬನ್ನಿ. ಹಣಕ್ಕೂ ಹಣ ಬೇಕು, ಆದರೆ ಒಬ್ರು ನೋಯಿಸಿ ಹಣ ಕೇಳೋದಲ್ಲ ನನ್ನ ಉದ್ದೇಶ. ನನ್ನ ಜ್ಞಾನಕ್ಕೆ ನೀವು ಹಣ ಕೊಡಿ. ನಿಮಗೆ ನನ್ನಿಂದ ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ ಸಿಕ್ಕಿದ್ರೆ ಹಣ ಕೊಡಿ, ಅಥವಾ ನನ್ನಿಂದ ನಿಮಗೆ ಆ ನಂಬಿಕೆ ಸಿಗ್ಬೋದೋ ಈ ವ್ಯಕ್ತಿಯಿಂದ ಅಂತ ಅಂದ್ರೆ ಮಾತ್ರ ನೀವು ಕೊಡಿ. ಜ್ಞಾನವನ್ನು ಪಡೆದುಕೊಳ್ಳಿ, ಹಣವನ್ನು ಕೊಡಿ. ಮಾರ್ಕೆಟಿಗೆ ಹೋಗಿ ತರಕಾರಿ ತಗೊಳ್ಬೇಕಾದ್ರೆ ಒಳ್ಳೇದಂತ ಆರಿಸ್ಕೊಂಡು ತರಕಾರಿಯಿಂದ ದುಡ್ಡು ಕೊಟ್ಟು ಬರ್ತೀವಿ. ಸುಮ್ಮನೆ ನಾವು ದುಡ್ಡು ಕೊಡಲ್ಲ, ಅವರು ಸುಮ್ಮನೆ ತರಕಾರಿನೂ ಕೊಡಲ್ಲ. ಹಾಗೇನೆ ಒಂದನ್ನು ಪಡಿಬೇಕು ಅಂದರೆ ಇನ್ನೊಂದನ್ನು ಕೊಡಲೇಬೇಕು. ಹಾಗಂತ ಹೇಳ್ತಾ ಈ ಸಂಚಿಕೆ ಯಾರಿಗೂ ಇಷ್ಟವಾಯಿತೋ ಇದರದ ಮುಂದಿನ ಭಾಗ 8 ದಿಕ್ಕುಗಳ ಬಗ್ಗೆ ನಾನು ಮುಂದಿನ ಒಂದೊಂದೇ ಸಂಚಿಕೆಯಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಮನೆ ಕಟ್ಟುವವರು ಬಹಳ ಜಾಗೃತೆ ವಹಿಸಿ. ಇದುವರೆಗೂ ಯಾರು ಮನೆ ಕಟ್ಟಿದ್ರೋ ನಾವೇನು ಮಾಡೋಕ್ಕಾಗಲ್ಲ. ಈ ಒಂದು ವಿಶೇಷ ಮಾತು ಹೇಳ್ತೀನಿ. ಇದುವರೆಗೂ ನಾವು ಯಾರ್ದೋ ಹೊಟ್ಟೆಲಿ ಹುಟ್ಟಿರ್ತೀವಿ, ನಾವು ಯಾವುದೋ ಗತಜನ್ಮದ ಕರ್ಮ, ನಾವು ಹೇಗೆ ಆಹ್ವಾನ ಮಾಡ್ಕೊಂಡಿರ್ತೀವಿ ಅಂಥವರಾಗಿ ನಾವು ಹುಟ್ಟಿರ್ತೀವಿ, ಅಥವಾ ಅಂಥವ್ರ ಹೊಟ್ಟೆಲಿ ನಾವು ಹುಟ್ಟಿರ್ತೀವಿ. ದೇವರು ಪ್ರತಿಯೊಬ್ಬರಿಗೂ ಸಂತಾನ ಭಾಗ್ಯವನ್ನು ಇಟ್ಟಿದ್ದಾರೆ. ದೇವರು ಪ್ರತಿಯೊಬ್ಬರಿಗೂ ಹಣ, ಐಶ್ವರ್ಯ, ಮನೆ, ಸಂಸಾರ, ಮಕ್ಕಳ ಒಂದು ಜೀವನ, ಸಮಾಜದಲ್ಲಿ ಸ್ಥಾನಮಾನ ಭಗವಂತ ಪ್ರತಿಯೊಬ್ಬರಿಗೂ ಇಟ್ಟಿದ್ದಾರೆ. ಆದರೆ ಅದನ್ನು ನಾವು ಪಡ್ಕೊಳ್ಬೇಕು ಅಂದರೆ ನಾವು ವಾಸ ಮಾಡುವಂಥ ಮನೆ ಪರಿಶುದ್ಧವಾಗಿರಬೇಕು, ನಮ್ಮ ಮನಸ್ಸು ಸಹ ಪರಿಶುದ್ಧವಾಗಿರಬೇಕು. ಆಗ ಎಲ್ಲದನ್ನು ಪಡ್ಕೊಳ್ಬೋದು. ಕೆಲವ್ರು ಮಾತು ಹೇಳ್ತಿರ್ತಾರೆ, ದೇವರೇ ನನಗೆ ಯಾಕೆ ಕಷ್ಟ ಕೊಟ್ಟ? ನೋಡಿ, ದೇವ್ರು ನಿಮಗೆ ಕಷ್ಟ ಕೊಟ್ಟಿದ್ದಾನೆ, ನಿಮ್ಮನ್ನು ಕೆತ್ತಿದ್ದಾನೆ ಅಂದರೆ ನೀವೊಂದು ಬಂಡೆ ಆಗಿದ್ರೆ ಎಲ್ಲೋ ಒಂದು ಕಡೆ ಬಂಡೆಗೆ ಎಲ್ಲೋ ಒಂದು ಕಡೆ ಬಿದ್ದಿರ್ತದೆ. ಅದರ ಮೇಲೆ ಮಲಮೂತ್ರಗಳು ಮಾಡ್ತಾರೆ, ಮಳೆ ಬೀಳುತ್ತೆ, ಬಿಸಿಲು ಬೀಳುತ್ತೆ, ಮಣ್ಣು ಹತ್ತಿ ಧೂಳು ಹತ್ತಿ ಗಿಡಗಳು ಬೆಳ್ಕೊಂಡಿರ್ತದೆ. ಆದರೆ ಯಾಕೆ ದೇವರೇ ನನಗೆ ಇಲ್ಲಿ ಈ ಮಣ್ಣು ಇದೆಲ್ಲ ಮಾಡ್ತಾ ಇದ್ದೀಯ ಅಂತ ನಾವು ದೇವ್ರು ಬೈಯಕ್ಕಾಗುತ್ತೆ? ಆ ದೇವರಿಗೆ ಗೊತ್ತಿತ್ತು ಈ ಬಂಡೆಯನ್ನ ನಾನು ಒಂದು ದಿವಸ ತೆಗೆದು ಇವತ್ತು ಈ ಶಿಕ್ಷೆ ಕೊಟ್ಟಿದ್ದೀನಿ ಅಂದ್ರೆ ಆ ಬಂಡೆಯನ್ನ ನಾನು ಆರಿಸಿ ಅದನ್ನ ಆ ಶಿಲ್ಪಿ ಯಾರು ಕೆತ್ತನೆ ಮಾಡ್ತಾರಲ್ಲ ಆ ಶಿಲ್ಪಿ ಕೈಲಿ ಕೊಟ್ಟರೆ ಇದನ್ನ ಒಂದು ಮೂರ್ತಿ ಮಾಡ್ತಾನೆ ಅಂತ. ಹಾಗಾಗಿ ನಮಗೆ ಕಷ್ಟ ಜೀವನದಲ್ಲಿ ಬರ್ತಾ ಇರ್ತದೆ. ಕಷ್ಟಕ್ಕೆ ಹೆದರಬೇಡಿ, ಕಷ್ಟ ಏನೇ ಬರಲಿ ನಿಭಾಯಿಸುವಂತ ಶಕ್ತಿಯನ್ನು ನಾವು ಪಡ್ಕೊಳ್ಬೇಕು ಅಂತ ಹೇಳ್ತಾ, ಯಾರಿಗೆ ಈ ನನ್ನ ಒಂದು ಸಂಚಿಕೆ ಇಷ್ಟವಾಯಿತು, ಈ ಜ್ಞಾನದ ಸಂಚಿಕೆ, ನನ್ನ ಕಾರ್ಯಕ್ರಮವನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.